ಸ್ವಕುಳಿ ಸಾಳಿ ನೂತನ ಭವನ ಉದ್ಘಾಟನೆ ಸಮಾರಂಭ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ರಂಗಪೇಟ ವಾರ್ಡ್ ನಂಬರ್ 22ರಲ್ಲಿ ಇಂದು ಸ್ವಕುಳ ಸಾಳಿ ನೂತನ ಭವನ ಉದ್ಘಾಟನೆಗೊಂಡಿದೆ. ಈ ಉದ್ಘಾಟನೆಯನ್ನ ಸುರಪುರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ ನಾಯ್ಕ ಅವರು ನಾಮಫಲ ಮತ್ತು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆಗೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕರವರು ನಮ್ಮ ತಂದೆಯವರ ಮಾಡಬೇಕಾದಂತಹ ಕೆಲಸ ನಾನ್ ಮಾಡಿ ಕೆಲಸವನ್ನ ಪೂರ್ಣಗೊಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕರವರು ಉದ್ಘಾಟನೆಯ ಭಾಷಣವನ್ನ ಮಾಡಿ ಸುರಪುರದ ಅಭಿವೃದ್ಧಿಗೆ ನಾನು ಸದಾ ಸಿದ್ಧನಾಗ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ತಂದೆಯವರಿಂದ ದಾರಿ ಹಾಕೊಟ್ಟಲ್ಲ. ನಾನು ಎಲ್ಲಿದೋ ಮುಂದೆ MLA ಆಗಿಲ್ಲ. ನಾನು 15 ವರ್ಷ 20 ವರ್ಷದಿಂದ ನಮ್ಮ ತಂದೆಯವರಿಂದ ನನಗೆ ಉದ್ಯೋಗ ಹೇಳ್ಕೊಟ್ಟ, ಒಳ್ಳೆ ಕೆಲಸ ಮಾಡೋದು, ಅಭಿವೃದ್ಧಿ ಮಾಡ್ಕೊಂಡು ಆಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳ್ಕೊಟ್ಟ. ನನಗೆ ಫೋಕಸ್ ಮಾಡೋದು ನನಗೆ ಇಷ್ಟ ಇಲ್ಲ, ಯಾರೋ ಮಾತಾಡ್ತಾರ. ಆದ್ರೆ ನಾನು ಒಳ್ಳೆ ಕೆಲಸ ಮಾಡ್ಬಿಟ್ಟು ಸುರಪುರನ ನಮ್ಮ ತಂದೆ ಕನಸಾಗಿದ್ದು ಅವರು 4 ವರ್ಷ ಶಾಸಕರಾಗಿದ್ರು. ಹೆಚ್ಚಿನ ಅಭಿವೃದ್ಧಿ ಆಗಿರ್ತಿತ್ತು. ಆ ಒಂದು ಜವಾಬ್ದಾರಿಯನ್ನ ನಾನು ಹಾಕೊಳ್ತೀನಿ. ಸ್ವಲ್ಪ ಅಭಿವೃದ್ಧಿ ಮಾಡೋದು ನನ್ನ ಡ್ಯೂಟಿ. ತಾವು ಯಾವುದೇ ಕೆಲಸಗಳನ್ನು ಶ್ರಮಿಸ್ತೀನಿ ಅನ್ನೋ ಒಂದು ಮಾತನ್ನ ತಮ್ಮೆಲ್ಲರೂ ಹೇಳುತ್ತಾ ತಮ್ಮ ಸಮಾಜದ ಜೊತೆ ಯಾವತ್ತಿದ್ರೂ ನಾನು ಇರ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿ ತಮ್ಮೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಇದನ್ನ ಕಾರ್ಯಕ್ರಮವನ್ನ ಯಶಸ್ಸು ಮಾಡೋದಕ್ಕೋಸ್ಕರ ಎಲ್ಲರೂ ಧನ್ಯವಾದವನ್ನ ಹೇಳ್ತಾ